ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ರೂಟೀನೆಲ್ಲ ಮತ್ತು ಅಡುಗೆ ಮಾಡೋದು, ಅವರು ಡ್ಯೂಟಿಗೆ ಹೋಗೋದು. ಈಗ ಅವರಿಗೆ ಸೌಂತಿಕಾಯಿ ಪಲ್ಯ ತಿನ್ನೋಕ್ಕಾಗಲ್ಲ ಅಂತ ಆದರೂ ನಾನು ಸೌಂತಿಕಾಯಿ ಪಲ್ಯನ ಮಾಡ್ತಾನೆ. ಯಾಕಂದ್ರೆ ಕೇಡಾಗ್ತಾವೆ, ವೇಸ್ಟ್ ಮಾಡೋದಾಗ್ತೈತಿ. ಅದಕ್ಕಾಗಿ ಸೌಂತಿಕಾಯಿ ಪಲ್ಯ ಮಾಡ್ತಾನೆ. ಅವ್ರಿಗೆ ಇಷ್ಟ ಇಲ್ಲ ಅಂತ ಏನು ಮಾಡೋಕ್ಕಾಗೋದಿಲ್ಲ, ತಿನ್ನಬೇಕು. ಮತ್ತು ಅನ್ನಕ್ಕಷ್ಟು ಇಟ್ಟನು. ನಂಗೆ ಚಹಾ ಮಾಡ್ಕೊಳತ್ತನು. ಅವರ ಚಹಾ ಕುಡಿಯೋದು ಬಿಟ್ಟಾರೆ. ಈಗ ಚಹಾ ಕುಡಿಯೋಂಗಿಲ್ಲ. ಸರ್ಗೆ ಬಿಸಿನೀರು ಬೇಕಂತ, ಈಗ ಬಿಸಿನೀರು ಕುಡಿಯಾಕತ್ತಾರು. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳತ್ತನು. ಅದನ್ನ ಹೆಂಚಾಕೋತೇನೆ ಎಲ್ಲ ತೆರೆದ ಸ್ವಲ್ಪ ಚಹಾ ಕುಡಿಯಾಕತ್ತನು. ಯಾಕಂದ್ರೆ ಅವರಂತೂ ಚಹಾ ಕುಡಿಯೋಂಗಿಲ್ಲ. ಅವ್ರ ಸ್ವಲ್ಪ ಅದಕ್ಕೆ ರೆಡಿ ಮಾಡಕತ್ತಾರ ಸಾರಿಗೆ. ಅದು ನಮ್ಮ ಮಟ ಚಹಾ ಕುಡಿಬೇಕಂತ ಒಂದು 5 ನಿಮಿಷ ಬಿಟ್ಟು ಹೋಗ್ತಾನು ರೊಟ್ಟಿ ಮಾಡಕ್ಕೆ. ಅವರ ನಮ್ಮ ಮಟ ಮಾಡಾಕತ್ತಾರು. ನಾ ಮಾಡ್ತೀನಿ ಮತ್ತು ವಾಪಸ್ ಅವ್ರ ಕೈಲೇನ ಹೆಂಚಾಕ ಹಚ್ಚೀನಿ. ಯಾಕಂದ್ರೆ ಒಂದು ಸ್ವಲ್ಪ ಸ್ಪೀಡ್ ಅದಾರ ಅವ್ರ, ನಾ ಸ್ವಲ್ಪ ಸ್ಲೋ ಅದನು. ಅದಕ್ಕಾಗಿ ನಾನು ಮಾಡ್ತೇನೆಂದ್ರು. ಹಾಂ ಮೇಡಮ್ ಅಟ್ಟು ಬೆಳಿಗ್ಗೆ ಅವೆಲ್ಲ ಮಾಡ್ತಾನಂತಾರು. ಕರೆ ಮತ್ತು ನಾನು ಒಗ್ಗರಣೆ ಹಾಕೋದು ಇದಕ್ಕೆಲ್ಲ. ಯಾಕಂದ್ರೆ ಒಟ್ಟು ಅವ್ರು ನನಗೆ ಮಾಡಂತಾರು. ಇರಲಿ ಅದಕ್ಕೆ, ಯಾಕಂದ್ರೆ ಈಗ ನಾ ಕೆಲ್ಸಕ್ಕೆ ಹೋದಕ್ಕೆ ಮತ್ತು ಪಾಪಕ್ಕೆ ಮನೆಯಾಗೆಲ್ಲ ಹಾಕಿ ಮಾಡ್ಬೇಕಾಕೈತಿ ಕೆಲಸ. ಅದಕ್ಕೆ ಇವತ್ತು ನಾ ಮಾಡ್ಕೊಂಡು ಹೋಗ್ತಾನು ಅಡುಗೆದೆಲ್ಲ. ಅದಕ್ಕೆ ಇದರ ಸೌತೆಕಾಯ್ದ ಒಟ್ಟು ನಂಗೆ ಆಗೋಲ್ಲ ಪಲ್ಯ, ಇಷ್ಟ ಆಗೋಲ್ಲ. ಆರ್ನು ಒಟ್ಟು ಮಾಡ್ಕೊತನು. ಚಲೋ ಆತಂದ್ರೆ ಕಟ್ಕೊಂಡು ಹೋಗ್ತಾನೆ, ಇಲ್ಲಾಂದ್ರೆ ಇಲ್ಲ ಅವ್ರಿಗೆ ಬಿಟ್ಟೋಗ್ಬಿಡ್ತಾನು. ಮಸ್ತ್ ಪಲ್ಯ ಮಾಡಬೇಕು. ನಾ ಇಲ್ಲಿ ರೊಟ್ಟಿ ಹಿಟ್ಟು ರೆಡಿ ಮಾಡ್ಕೊಂಡನು. ರೊಟ್ಟಿ ಮಾಡ್ಬೇಕೀಗ. ಈಗ ಕೆಲಸ ಬಿಟ್ಟು ಈಗ ಹೋದನು. ಅವ್ನು ಎಂಥ ಸುಮಾರು ಅಂತಂದ್ರೆ ಟೈಮ್ ನಾನು 2 ದಿವಸ ನಿನ್ನೆ ಛತ್ರಿ ಇವತ್ತು ಮಳೆ ಆಗಲಿಲ್ಲ. ಅವನು ಯಾವಾಗ ಛತ್ರಿ ತಂದಿಲ್ಲ ಅವತ್ತು ಮಳೆ ಫುಲ್ಲು ಹೊಡೆದೈತೆ ಮಗಂದು. ಅವ್ನು 2 ದಿವಸ ಛತ್ರಿ ತಂದನು, ಮಳೆ ಆಕೈತಿ, ತೋರ್ಸ್ಕೊಂಡು ಹೋಗಬಾರ್ದು ಈ ಬಸ್ ಸ್ಟ್ಯಾಂಡ್ ಮಟ್ಟ ಅಂದ್ರೆ ಅವ್ನು ಈಗ ಮಳೆ ಆಗಲಿ. ಇಂಥ ಕೆಟ್ಟ ಇದನ್ನು ಇದು ಬೆಳೆದ್ರೆ ಅದಲ್ಲ. ಇದು 6 ಗಂಟೆಗೆ ಬಿಟ್ಟಿದ್ದು. ಅವನು ಎಷ್ಟಾಯ್ತು? 7 ಬಂತು. ಮಳೆ ಒಂದು ಚಲೋ ಆಯ್ತು.